ಪರಿಕರ ಮಾರಾಟಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಸೀಡ್ಸ್, ಕೆಮಿಕಲ್, ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ ಮಾರಾಟಗಾರರ ಸಂಘಟನೆ ವತಿಯಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಚಿತ್ರದುರ್ಗದಲ್ಲೂ ಕೂಡ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಕಂಪನಿಯವರ DAP ಮತ್ತು ಯೂರಿಯಾದ ಜೊತೆಗೆ ಒತ್ತಾಯವಾಗಿ ಬೇರೆ ಉತ್ಪಾದನೆಗಳನ್ನು ಲಿಂಕ್ ಮಾಡುವುದನ್ನು ನಿಲ್ಲಿಸಬೇಕು. ಎಲ್ಲ ರಸಗೊಬ್ಬರಗಳ MRP ಮೇಲೆ 8ರಷ್ಟು ಡೀಲರ್ ಲಾಭಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ಎಲ್ಲ ರಸಗೊಬ್ಬರವನ್ನು FOL ಕೊಡುವ ಹಾಗೆ ಕ್ರಮ ಕೈಗೊಳ್ಳಬೇಕು. ಗೊಬ್ಬರ, ಬೀಜ, ಕೀಟನಾಶಕಗಳ ಶಾಂಪಲ್ ಕಳಪೆ ಬಂದಾಗ ಕಂಪನಿಯವರ ಮೇಲೆ ಮಾತ್ರ ಕೇಸ್ ಹಾಕಿ ಡೀಲರ್ಗಳನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಡೀಲರ್ಗಳಿಂದ ಸ್ಯಾಂಪಲ್ ಡ್ರಾ ಮಾಡಿದಾಗ ಸ್ಯಾಂಪಲ್ನಲ್ಲಿ ಹಣವನ್ನು ಕಡ್ಡಾಯವಾಗಿ ಡೀಲರ್ಗಳಿಗೆ ಪಾವತಿ ಮಾಡಬೇಕು. ಅಧಿಕಾರಿಗಳ ತಪಾಸಣೆಗಾಗಿ ಅಂಗಡಿಗಳಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಾಗ ದಾಳಿ ಎನ್ನುವ ಪದ ಮತ್ತು ಅಂಗಡಿಗಳ ಫೋಟೋ ಬಳಸಬಾರದಾಗೂ ಇನ್ನು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ನಾವಿವತ್ತು ಏನು ರಾಷ್ಟ್ರಾದ್ಯಂತ ಬಂದ್ಗೆ ಕರೆ ನೀಡಿದ್ವಿ. ಎಲ್ಲ ಪರಿಕರ ಮಾರಾಟಗಾರರು, ನಮ್ಮ ಕೃಷಿ ಪರಿಕರ ಮಾರಾಟಗಾರರು ನಮ್ಮ ಮುಖ್ಯ ಬೇಡಿಕೆಗಳು ಏನು ಅಂತ ಹೇಳಿದ್ರೆ, ಈಗ ಏನು DAP ಮತ್ತು ಯೂರಿಯಾ ನಮಗೆ ಕಂಪ್ನಿಯವ್ರು ಕೊಡ್ತಾ ಇದ್ದಾರಲ್ಲ, ಪ್ರತಿಯೊಂದಕ್ಕೂ ಲಿಂಕ್ ಕೊಡ್ತಾ ಇದ್ದಾರೆ. ನ್ಯಾನೋ DAP ಇರ್ಬೋದು ಅಥವಾ ನ್ಯಾನೋ ಯೂರಿಯಾ ಇರ್ಬೋದು. ಮತ್ತು ಆಮೇಲಿಂದ ಸರ್ಕಾರದಿಂದ ಹೊಸದಾಗಿ ಈಗ ಕಿಸಾನ್ ಮುಖಾಂತರ ಯೂರಿಯಾ ವಿತರಣೆ ಮಾಡಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಸ್ವಾಗತ. ಅದಕ್ಕೆ ಏನಂದ್ರೆ ಸ್ವಲ್ಪ ಕಾಲಾವಕಾಶನಾದ್ರು ಕೊಡಬೇಕು. ಮತ್ತು ಈಗ ಯಾರೇ ರೈತ ಬಂದು ಕೇಳಿದ್ರು ಅವರ ಹೆಸರಿಗೆ ಜಮೀನು ಇರೋದಿಲ್ಲ, ಮೆಜಾರಿಟಿಯಾಗಿ ತಂದೆ ಹೆಸರಿಗಿದೆ, ತಾತನ ಹೆಸರಿಗಿದೆ ಅಂತ ಹೇಳ್ತಾರೆ. ಮತ್ತು ಬೇರೆಯವ್ರಿಗೆ ಅವರು FID ಮಾಡ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಬೇರೆ ವಿಚಾರದಲ್ಲಿ ಸ್ಪೆಷಲಿ ಯೂರಿಯಾಕ್ಕೆ FOL ಕೊಡ್ತಾ ಇಲ್ಲ ಕೆಲ ಕಂಪ್ನಿಯವರು, ಪ್ಲಸ್ ಬಾಡಿಗೆ ಆಗ್ತದೆ. ಇದು ಸಂಬಂಧ ನಮಗೆ ಹೊರೆ ಆಗ್ತಾ ಇದೆ. MRP ಏನಿದೆಯಾ ಅದಕ್ಕೆ 8% ಬೇಕು ಅಂತ ಹೇಳಿ ಕಾಮನ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ನಮಗೆ ಈಗ 1% ಸಮೇತ ಸಿಗ್ತಾ ಇಲ್ಲ ರಸಗೊಬ್ಬರಕ್ಕೆ. 8% ಲಾಭಾಂಶ ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಸರ್, ಇದಕ್ಕೋಸ್ಕರ ನಾವು DC ಅವ್ರಿಗೆ ಮನವಿಯನ್ನು ಪಡೆದಿದ್ವಿ. DC ಅವ್ರಿಗೂ ಮತ್ತು ನಮ್ಮ ಜಂಟಿ ಕೃಷಿ ನಿರ್ದೇಶಕರಿಗೂ. ಮತ್ತು ಆಮೇಲಿಂದ ಸರ್, ಈಗ ಸ್ಯಾಂಪಲ್ ಡ್ರಾ ಮಾಡಿದಾಗ ಏನಾದ್ರು ಕಳಪೆ ಏನಾದ್ರು ಬಂತು ಅಂತ ಹೇಳಿದ್ರೆ ಫಸ್ಟ್ ಕಂಪನಿಯವ್ರನ್ನೇ ಫಸ್ಟ್ ಪಾರ್ಟಿ ಮಾಡಬೇಕು. ನಮ್ಮನ್ನು ಸಾಕ್ಷಿಗಳು ಮಾತ್ರ ಆಗಿ ಮಾಡಬೇಕು. ಯಾರ ಹೆಸರಿಗೆ ಇರುತ್ತೋ ಅವರೇ ಬರಬೇಕು. ಮತ್ತು ಹೆಸರು ಎಷ್ಟಿದೆ, 1 ಎಕರೆ ಅಂದರೆ 1 ಚೀಲ ಅಂತ ಇದ್ದಾರೆ, ಆದಷ್ಟು ಒಂದು 2ರಿಂದ 3 ಚೀಲ ತನಕ ಮಾಡಿದರೆ ಭಾಳ ಅನುಕೂಲ ಆಗ್ತದೆ.